ನಮಸ್ತೆ ಪ್ರೀತಿ ವೀಕ್ಷಕರೇ. ನೈಟ್ ಶಿಫ್ಟ್ ಈ ನೈಟ್ ಶಿಫ್ಟ್ ಅನ್ನೋದು ಇವತ್ತಿನ ಜೀವನದ ಅವಿಭಾಜ್ಯ ಅಂಗ. ಈ ನೈಟ್ ಶಿಫ್ಟ್ ಮಾಡಿ 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 ಎಷ್ಟೋ ಸಾರಿ ಈ ಏನು ಅಂತಾರ, ಜೀವನ ಅನ್ನೋದು ಜಿಗುಪ್ಸೆ ಬರೋ ಲೆವೆಲಿಗೆ ಆದ್ರೂ ಹೊಟ್ಟೆಪಾಡಿಗಾಗಿ ನೈಟ್ ಶಿಫ್ಟ್ ಮಾಡೋದು ಅನಿವಾರ್ಯ ಅಂತವರಿಗಾಗಿ ಈ ಒಂದು ವಾಹಿನಿ ಈ ವಿಡಿಯೋ ತರ್ತಾ ಇದೆ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾದ ಮಾಹಿತಿಯನ್ನ ಕೊಡ್ತೀನಿ. ಇವತ್ತು ನೈಟ್ ಶಿಫ್ಟ್ ಮಾಡುವಂತವರಿಗೋಸ್ಕರ ಯಾವ ರೀತಿ ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೊಳ್ಬೇಕು ಅನ್ನುವ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಬೇರೆಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ನೈಟ್ ಶಿಫ್ಟ್ ಮಾಡೋದು ಇವತ್ತಿನ ಅನಿವಾರ್ಯತೆ. ಹೆಣ್ಣು ಮಕ್ಕಳಿಗೆ ಒಂದು ಗೋಳಾದ್ರೆ ಗಂಡು ಮಕ್ಕಳಿಗೆ ಒಂದು ಗೋಳು ಇರುತ್ತೆ. ಹೆಣ್ಮಕ್ಳ ದುರಭ್ಯಾಸಗಳು ಒಂಥರ ಆದ್ರೆ ಗಂಡು ಮಕ್ಕಳ ದುರಭ್ಯಾಸ ಇನ್ನೊಂಥರ. ಸೊ ಒಟ್ಟಿನಲ್ಲಿ ಈ ನೈಟ್ ಶಿಫ್ಟ್ ಮಾಡ್ತಾ 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 ಆ ಯಂಗ್ ಏಜ್ ಅಲ್ಲಿ ಆರೋಗ್ಯ ಕಳೆದು ಹೋಗೋದು ಗೊತ್ತೇ ಆಗೋದಿಲ್ಲ. ಆದ್ರಿಂದ ನೀವು ಇವಾಗಲೇ ಎಚ್ಚೆತ್ಕೊಂಡು ನಿಮ್ಮ ನೈಟ್ ಶಿಫ್ಟ್ ಅಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾದ್ದು ಬಹಳ ಮುಖ್ಯ. ಅವುಗಳಲ್ಲಿ ನಂಬರ್ 1 ನಿದ್ದೆ. ತುಂಬಾ ಜನ ನೈಟ್ ಶಿಫ್ಟ್ ಮಾಡ್ತಾರೆ. ನೈಟ್ ಶಿಫ್ಟ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಮತ್ತೆ ಎಲ್ಲೆಲ್ಲೋ ಸುತ್ತಾಡಕ್ ಹೋಗ್ತಾರೆ. ಮಧ್ಯಾಹ್ನ ಯಾವಾಗಲೂ ಬಂದು 1-2 ಗಂಟೆ ಮನ್ಕೋತಾರೆ. ಆಮೇಲೆ ಮತ್ತೆ ನೈಟ್ ಶಿಫ್ಟಿಗೆ ಬರ್ತಾರೆ. ಮತ್ತೆ ನೈಟ್ ಶಿಫ್ಟಿಗೆ ಬಂದು ನಿದ್ದೆ ಬರುತ್ತೆ. ಆವಾಗ ಕಾಫಿ ಟೀ ಎಲ್ಲ ಯಥೇಚ್ಛವಾಗಿ ಬೆಳಗ್ಗೆನವರೆಗೆ 3-4 ಸಾರಿ ತಗೋತಾಳೆ. ನೈಟ್ ಶಿಫ್ಟ್ ಅಂತೂ ಕಂಟಿನ್ಯೂ ಮಾಡಿ ಮುಗಿಸ್ತಾರೆ. ಮನೆಗೆ ಹೋಗ್ತಾರೆ. ಅಲ್ಲಿ ನಿದ್ದೆ ಸಾಕಾಗೋದಿಲ್ಲ, ನಿದ್ದೆ ಎಳ್ತಾ ಇರುತ್ತೆ. ಅಂತೂ ಇಂತೂ 1-2-3 ತಾಸು, ಮ್ಯಾಕ್ಸಿಮಮ್ 1-4 ತಾಸು ನಿದ್ದೆ ಮಾಡ್ತಾರೆ. ಅದು ತುಂಬಾ ಗಲಾಟೆ ಇರುತ್ತೆ. ಮನೇಲಿ ಹೊರಗಡೆ ಟಿವಿ ಹಾಕ್ತಿರ್ತಾರೆ, ಒಬ್ರು ಕೂಗಾಡ್ತಿರ್ತಾರೆ, ಇನ್ನೇನು PGಗಳಲ್ಲಿದ್ರೆ ಅಲ್ಲಿ ಗಲಾಟೆ ಮಾಡ್ತಿರ್ತಾರೆ. ಸೊ ನಿದ್ದೆ ಅನ್ನೋದು ಹೇಗೋ ಒಂದ್ ರೀತಿ ಕಂಪ್ಲೀಟ್ ಆಗುತ್ತೆ. ಇದರಿಂದಾಗಿ ಏನಾಗುತ್ತೆ, ನಿಧಾನಕ್ಕೆ ಕಿಡ್ನಿ, ಹಾರ್ಟು, ಲಿವರು ಎಲ್ಲ ಹೊಡೆಸ್ಕೊಳ್ತಾ ಹೋಗುತ್ತೆ. ಯಾಕೆಂದ್ರೆ ನೀವು ನಿದ್ದೆ ಹೋಗೋದಕ್ಕೋಸ್ಕರ ಟೀ, ಕಾಫಿ, ಸೋಡಾ, ಆಮೇಲೆ ಎನರ್ಜಿ ಡ್ರಿಂಕ್ಸು ಇದೆಲ್ಲ ಬೇಕಾಗ್ದದೆಲ್ಲ ತುಂಬಿಸ್ತಾ ಇರ್ತೀರಾ ಹೊಟ್ಟೆ ಒಳಗೆ. ಇದರಿಂದ ಹೊಟ್ಟೆ ಡಮ್ ಡಮ್ ಅನಿಸುತ್ತೆ. ಆಮೇಲೆ ನೈಟ್ ಶಿಫ್ಟ್ ಮುಗಿದ್ಮೇಲೆ ಡೇ ಶಿಫ್ಟ್ ಬಂದ್ಮೇಲೆ ಆವಾಗ ನೈಟ್ ಪಾರ್ಟಿಗಳನ್ನ ಮಾಡ್ತೀರಾ. ನೈಟ್ ಪಾರ್ಟಿಗಳಲ್ಲಿ ಎಕ್ಸ್ಟ್ರಾ ಗುಂಡುಗಳನ್ನ, ಬಿಯರು, ಮತ್ತೇನು ಮಣ್ಣು ಮಸಿ ಎಲ್ಲ ಪಾರ್ಟಿಗಳು ಮಾಡಿ ಅದನ್ನು ತುಂಬಿಸ್ತೀರಾ. ಇದರಿಂದಾಗಿ ನಿಮ್ಮ ಜೀರ್ಣಕ್ರಿಯೆಯ ವ್ಯವಸ್ಥೆ ಕೂಡ ಹಾಳಾಗುತ್ತೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ದೇಹದ ಮೇಲೆ ದೌರ್ಜನ್ಯವನ್ನ ನಡೆಸಿದಾಗ ಮುಂದೆ ನೀವು ಹೆಚ್ಚು ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕುವ ಸಂಭವನೀಯತೆ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಟಾಪಿಕ್ ಅನ್ನ ತೆಗೆದುಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ನಿದ್ದೆ ಕಡೆ ಗಮನ ಕೊಡಿ. ನಿಮ್ಮ ಮುಂದೆ ತುಂಬಾ ಉಜ್ವಲವಾದ ಭವಿಷ್ಯ ಇದೆ. ಆ ಉಜ್ವಲವಾದ ಭವಿಷ್ಯದಲ್ಲಿ ನೀವು ನಿಮ್ಮ ಸಂತೋಷವನ್ನ, ನಿಮ್ಮ ಆನಂದವನ್ನ ಕೇವಲ ಟ್ರೆಕ್ಕಿಂಗು, ಪಾರ್ಟಿಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ವಯಸ್ಸಾದ ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಬದಲಾಗ್ತವೆ. ಹೆಂಡತಿ, ಗಂಡ, ಮಕ್ಕಳು, ಫ್ಯಾಮಿಲಿ ಎಲ್ಲರಂತೆ ನೀವು ಕಾರ್ ತಗೋತೀರಾ, ಮನೆ ತಗೋತೀರಾ, ಎಲ್ಲ ಮಾಡ್ತೀರಾ. ಚಿಕ್ಕ ವಯಸ್ಸಿನಲ್ಲೇನೆ ತುಂಬಾ ಕಷ್ಟಪಟ್ಟು ದುಡಿತಿದ್ದೀರಾ. ಅದೆಲ್ಲವನ್ನ ಅನುಭವಿಸೋ ಹೊತ್ತಿಗೆ ನೀವೇ ಇಲ್ಲ ಅನ್ನುವ ಹಾಗಾಗ್ಬಿಟ್ರೆ ಅದೆಂತ ದುರಂತ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ನೈಟ್ ಶಿಫ್ಟ್ ಮಾಡಿದ್ರು ಪರವಾಗಿಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ನಿದ್ದೆಯನ್ನ ಮಾಡಿ. ಪ್ರತಿದಿನ ನೈಟ್ ಶಿಫ್ಟ್ ಅಲ್ಲಿ ನೀವು ಬೆಳಗ್ಗೆ ಆಗುತ್ತೋ ಮಧ್ಯಾಹ್ನ ಆಗುತ್ತೋ ಕನಿಷ್ಠ 6 ಗಂಟೆಗಳ ಕಾಲ ನಿದ್ದೆ ಮಾಡಲೇಬೇಕು ಅನ್ನುವ ತೀರ್ಮಾನವನ್ನ ತೆಗೆದುಕೊಳ್ಳಿ. ನಂಬರ್ 1. ನಂಬರ್ 2, ನಿದ್ದೆ ಮಾಡುವಾಗ ಯಾರು ಡಿಸ್ಟರ್ಬ್ ಮಾಡಬೇಡಿ. ಈ ತರ ಇದೆ ಪರಿಸ್ಥಿತಿ, ನಾನು ದುಡ್ಕೊಂಡು ಬಂದ್ರೇನೆ ನಾನು ಜೀವನವಾಗೋದು, ನಿಮ್ದು ಜೀವನ ಆಗೋದು ಅಂತ ನಿಮ್ಮ ಸುತ್ತಲೂ ಇರುವವರಿಗೆ ಹೇಳಿ. ಅವರಿಗೆ ಕನ್ವಿನ್ಸ್ ಮಾಡಿ ನಿಮ್ಮ ನಿದ್ದೆಯ ಮಹತ್ವವನ್ನ. ಇಲ್ಲಾಂದ್ರೆ ಎಷ್ಟೋ ಸರಿ ನೀವು ಮಾತಾಡೋದಿಲ್ಲ, ಅವ್ರು ಗಲಾಟೆ ಮಾಡ್ತಿರ್ತಾರೆ, ನೀವು ರೇಗಾಡ್ತಿರ್ತೀರಾ, ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಇದರಿಂದಾಗಿ ನಿಮ್ಗೆ ಜೀವನ ಕಿರಿಕಿರಿ ಆಗ್ತಿರುತ್ತೆ. ಅದರ ಆಗದೆ ಇರೋ ಹಾಗೆ ಅವರಿಗೆ ನಿಮ್ಮ ಕೆಲಸ ಮತ್ತು ನೀವು ತರುವ ಸಂಬಳ ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸ್ಕೊಡಿ. ಈ ತರ ಕಮ್ಯುನಿಕೇಶನ್ ಅನ್ನ ಇಂಪ್ರೂವ್ ಮಾಡಿಕೊಂಡು ನಿದ್ದೆಯನ್ನ ಚೆನ್ನಾಗಿ ಮಾಡಿ. ಆಮೇಲೆ ಆಹಾರದಲ್ಲೂ ಅಷ್ಟೇನೆ. ನೀವು ಹೆಚ್ಚು ಅಂದ್ರೆ ಒಂದು ಕಾಫಿ ಕುಡಿಬಹುದು ನೈಟ್ ಶಿಫ್ಟ್ ಅಲ್ಲಿ, ವೈದ್ಯರು ಹೇಳುವ ಹಾಗೆ. ಅದನ್ನು ಮೀರಿದಂತೆ ನೀವು ಯಾವುದೇ ರೀತಿಯ ಈ ಡ್ರಿಂಕ್ಸು, ಎಸ್ಪೆಷಲಿ ಎನರ್ಜಿ ಡ್ರಿಂಕ್ ಇರ್ಬೋದು ಅಥವಾ ಟೀ ಇರ್ಬೋದು, ಅದು ಟೀ ಪಿತ್ತ ಜಾಸ್ತಿ ಮಾಡುತ್ತೆ. ಆಮೇಲೆ
ಪಿತ್ತ ಜಾಸ್ತಿ ಆಗ್ಬಿಟ್ರಂತೂ ಆಮೇಲೆ ಊಟನೂ ಸೇರೋದಿಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಆದ್ರಿಂದ ನಿದ್ದೆಗೆಡೋದಕ್ಕೋಸ್ಕರ ನೀವು ಏನಾದರೂ ತೆಗೆದುಕೊಳ್ಳೋದಾದ್ರೆ ಕಾಫಿಯನ್ನ ತೆಗೆದುಕೊಳ್ಳಿ, ಲೈಟ್ ಆಗಿರಲಿ, ಅದು ತುಂಬ ಸ್ಟ್ರಾಂಗ್ ಕಾಫಿ ಬೇಡ. ಆಮೇಲೆ ಟೀನ ಅವಾಯ್ಡ್ ಮಾಡಿ. ಮತ್ತೆ 4ನೇದೇನಂತಂದ್ರೆ, ನಿಮ್ಮ ಕೆಲಸದ ಸ್ಥಳದಲ್ಲಿ ಬೆಳಗಿನ ಜಾವದ ನಿದ್ದೆ ಮಾಡುವಂತ ಅನುಕೂಲ ಇದ್ರೆ ಅದು ಆಫ್ಟರ್ 4 to 6 ಅಲ್ಲಿ ಒಂದು ನಿದ್ದೆಯನ್ನು ಮಾಡುವ ಅವಕಾಶ ಇದ್ರೆ ಮಾಡಿ. ಯಾಕಂದ್ರೆ ಈ ತಪ್ಪನ್ನ ನಾನು ಮಾಡ್ತಾ ಇದ್ದೆ. ಫುಲ್ ನೈಟ್ ಒಂದೇ ಒಂದು ನಿಮಿಷನೂ ಮನ್ಕೊಳ್ದೆ ನಾನು ಕೆಲಸ ಮಾಡ್ತಾ ಇದ್ದೆ. ಅಂತ ಟೈಮಲ್ಲಿ ನನ್ನ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗಿ ಪದೇ ಪದೇ ಜ್ವರ ಬರೋದಕ್ಕೆ ಶುರುವಾಯಿತು. ಆಮೇಲೆ ಎಲ್ಲರೂ ಹೇಳಿದ್ರು, ನನ್ನ ಕೊಲೀಗ್ಸ್ ಎಲ್ಲ ಹೇಳಿದ್ರು, ಯಾಕೆ ಅಷ್ಟೊಂದು ಕಮಿಟೆಡ್ ಆಗಿ ಕೆಲಸ ಮಾಡಿದ್ರು ಅಷ್ಟೇ, ಕೆಲಸ ಮಾಡಿದ್ರು ಅಷ್ಟೇನೆ. ಕೆಲವೊಂದ್ಸರಿ ನಮ್ಮ ಎಥಿಕ್ಸ್, ಹೌದು ದುಡ್ಡು ಕೊಡ್ತಾರೆ ನಾವು ಫುಲ್ ಎದ್ದಿರ್ಬೇಕು, ಬಟ್ ಸಮ್ಟೈಮ್ಸ್ ಆ ಒಂದು 4 ಗಂಟೆ ಆದರೂ ಕ್ವಾಲಿಟಿ ಕೆಲಸ ಕೊಡಬೇಕು ಅಂತಂದ್ರೆ ಲಾಸ್ಟಲ್ಲಿ 2 ಅವರ್ ಮನ್ಕೊಳ್ಬೇಕಾದ ಅನಿವಾರ್ಯತೆ ಇರುತ್ತೆ ಜೀವಕ್ಕೆ. ಅಂಥದ್ದು ಸಾಧ್ಯ ಆದರೆ ದಯವಿಟ್ಟು ಮಾಡ್ಕೊಳ್ಳಿ. ಆಮೇಲೆ ನಿದ್ದೆ, ಊಟನೂ ಅಷ್ಟೇ ಸರಿಯಾದ ಬ್ಯಾಲೆನ್ಸ್ ಡಯಟನ್ನ ತೆಗೆದುಕೊಳ್ಳಿ. ರಾತ್ರಿ ಕೆಲ್ಸಕ್ಕೆ ಬರುವಾಗ ಸ್ವಲ್ಪ ಲೈಟಾಗಿ ತೆಗೆದುಕೊಂಡು ಬನ್ನಿ ಊಟನ. ಬೆಳಗ್ಗೆ ಎದ್ದು ಹೋಗ್ತಿರಲ್ಲ, ನೈಟ್ ಶಿಫ್ಟ್ ಮುಗಿಸ್ಕೊಂಡು ಹೋದ ನಂತರ ಚೆನ್ನಾಗಿ ಫುಡ್ ತಗೊಳ್ಳಿ. ಇವಾಗ ಅದನ್ನ ಪಾಲಿಸಿ. ಬೆಳಗಿನ ಆಹಾರ ರಾಜರ ಆಗಿರ್ಬೇಕು, ಮಧ್ಯಾಹ್ನ ಆಹಾರ ಮಂತ್ರಿ ಆಗಿರ್ಬೇಕು, ರಾತ್ರಿ ಭಿಕ್ಷುಕನ ಆಹಾರ ತರ ಇರಬೇಕು ಅಂತ. ಅದೇನ್ನ ಇವಾಗ ನೈಟ್ ಶಿಫ್ಟ್ ಅಲ್ಲಿ ಪಾಲನೆ ಮಾಡಿ. ಅದರಿಂದ ನಿಮ್ಗೆ ಹೆಚ್ಚು ಎನರ್ಜಿ ಬರುತ್ತೆ, ಮತ್ತೆ ದೇಹಕ್ಕೆ ಪೌಷ್ಟಿಕಾಂಶ ಸಾಕಾಗುತ್ತೆ. ಆಹಾರದ ಬಗ್ಗೆ ಗಮನ ಕೊಡಿ. ಯಾವುದೇ ಕಾರಣಕ್ಕೂ ಜಂಕ್ ಫುಡ್ಡು, ಪಿಜ್ಜಾ, ಬರ್ಗರ್ನ ನೈಟ್ ಶಿಫ್ಟಲ್ಲಿ ಇರುವ ಕೆಲಸ ಮಾಡುವಂಥವ್ರು ಎಂಟರ್ಟೈನ್ ಮಾಡಲೇ ಕೂಡದು. ಆದಷ್ಟು ಮನೆ ಊಟ ಚೆನ್ನಾಗಿ ತರಕಾರಿ, ಕಾಳು, ಸೊಪ್ಪು, ಹಣ್ಣು ಇದನ್ನೆಲ್ಲ ಬಳಸಿ. ಆಮೇಲೆ ಲಾಸ್ಟದಾಗಿ ನೀರು ಚೆನ್ನಾಗಿ ಕುಡೀರಿ. ತುಂಬ ಸರಿ ನಮ್ಮದೇ ಒಂದು ಕೆಲಸ ಮಾಡುವ ಸಂದರ್ಭದಲ್ಲಿ ನೈಟ್ ಶಿಫ್ಟಲ್ಲಿ ಕಂಟಿನ್ಯೂಸ್ ಆಗಿ 1 ತಿಂಗಳ ನೈಟ್ ಶಿಫ್ಟ್ ಮಾಡಿದ ತಕ್ಷಣ ಮೂತ್ರದಲ್ಲಿ ಅಂದರೆ ಮೂತ್ರಕೋಶ ಅಲ್ಲಿ ಕಲ್ಲಾಗ್ಬಿಟ್ಟು ಆಸ್ಪತ್ರೆಗೆ ಸೇರಿದಂತಹ ಎಷ್ಟೋ ಪ್ರಕರಣಗಳಿದ್ವು. ಸೊ ಇದೆಲ್ಲ ಆಗಬಾರ್ದು ಅಂತಂದರೆ ನೈಟ್ ಶಿಫ್ಟಲ್ಲಿ ಡಿಹೈಡ್ರೇಷನ್ ಜಾಸ್ತಿ. ಆದ್ದರಿಂದ ನೀವು ಎದ್ದಷ್ಟು ಹೊತ್ತು ರಾತ್ರಿ ಹಸುವಾದಾಗ ಅಥವಾ ನಿದ್ದೆ ಬರುತ್ತೆ ಅಂದಾಗ ಟೀ, ಕಾಫಿ ಕುಡಿಯೋ ಬದಲು ಚೆನ್ನಾಗಿ ನೀರು ಕುಡೀರಿ. ಆಗಾಗ ನೀರು ಕುಡೀರಿ. ಟಾಯ್ಲೆಟಿಗೆ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ನೀರು ಕುಡೀರಿ. ಇದರಿಂದ ಕಿಡ್ನಿನೂ ಚೆನ್ನಾಗಿರುತ್ತೆ, ಡಿಹೈಡ್ರೇಷನ್ ಚೆನ್ನಾಗಿ ಇಲ್ಲದೆ ಹೋದಾಗ, ವರ್ಕ್ ಆಗ್ತಾ ಇದ್ದಾಗ ಹೃದಯದಲ್ಲಿ ಎಲ್ಲ ಕಡೆ ನೀರು ಸರಿಯಾಗಿ ಬ್ಯಾಲೆನ್ಸಲ್ಲಿ ಇದ್ದಾಗ ನಿಮ್ಮ ದೇಹ ಚಟುವಟಿಕೆಯೂ ಒಳ್ಳೆದು, ಆರೋಗ್ಯವಾಗಿಯೂ ಇರುತ್ತೆ, ಖುಷಿಯಾಗಿರುತ್ತೆ. ಓ ಎಸ್ ಐ ಕ್ಯಾನ್ ಡೂ ಅನ್ನುವ ಒಂಥರ ಸ್ಪಿರಿಟ್ ಇರುತ್ತೆ ಬಾಡಿನಲ್ಲಿ. ನೀರು ಕಡಿಮೆ ಆಯಿತು ಅಂತಂದರೆ ಸುಸ್ತಾಗುತ್ತೆ, ತಲೆ ಸುತ್ತು ಬರುತ್ತೆ, ಇದೆಲ್ಲ ಆಗುತ್ತೆ. ಆದ್ದರಿಂದ ನೀರನ್ನ ಕುಡಿತಾರೆ. ಆಮೇಲೆ ನೈಟ್ ಶಿಫ್ಟಲ್ಲಿ ಎಸ್ಪೆಷಲಿ ಹುಡುಗರು ತುಂಬ ಸ್ಮೋಕ್ ಮಾಡ್ತೀರಾ, ಚೈನ್ ಸ್ಮೋಕ್ ಮಾಡ್ತೀರಾ, ಆ ಸ್ಮೋಕಿಂಗನ್ನು ನಿಲ್ಲಿಸಿ. ಇವತ್ತು ನಿಮ್ಗೆ ಮಜಾ ಅನ್ನಿಸ್ತಾ ಇರ್ಬೋದು, ನಿಮ್ಗಿದು ತುಂಬ ಸಂತೋಷ ಕೊಡ್ತಾ ಇರ್ಬೋದು, ಆದರೆ ನಿಧಾನಕ್ಕೆ ನಿಮ್ಮ ದೇಹ ಪೂರ್ತಿ ಹೊಡೆಸ್ಕೊಡುತ್ತೆ. ಹಾಗೆ ಆಗದೇ ಇರಬೇಕು ಅಂತಂದರೆ ನೀವು ಸ್ಮೋಕಿಂಗು, ಡ್ರಿಂಕ್ಸು, ಅದು ಡೇ ಟೈಮ್ ಡ್ರಿಂಕ್ಸ್ ಇರಲಿ, ನೈಟ್ ಶಿಫ್ಟ್ ಮುಗಿದ ಮೇಲೆ ಡೇ ಶಿಫ್ಟ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನೀವು ಮಾಡುವ ಪಾರ್ಟಿಗಳಿರಲಿ, ಅದಕ್ಕೆಲ್ಲ ಬ್ರೇಕ್ ಹಾಕಿ. ಯಾಕೆಂದರೆ ನೀವು ತುಂಬ ಜೀವನ ಮಾಡೋದಿದೆ. ಬರೀ ನೈಟ್ ಶಿಫ್ಟಲ್ಲಿ ನಿಮ್ಮ ಜೀವನ ಮುಗಿಯಲ್ಲ. ನೈಟ್ ಶಿಫ್ಟು ಒಂದು 8-10 ವರ್ಷ ಮಾಡಿದ್ಮೇಲೆ ನಿಮ್ಗೆ ಅದು ಸಾಕಾಗುತ್ತೆ. ಮತ್ತೇನು ಡೇ ಟೈಮಿಗೆ ಬಂದು ಹೇಗೆಗೋ ಮಾಡಿ 40 ಅನ್ನೋಷ್ಟರಲ್ಲಿ ಜೀವನ ಕಟ್ಕೊಂಡಿರ್ತೀರ ಆಲ್ಮೋಸ್ಟು. ಆದರೆ ಜೀವನ ಕಟ್ಕೊಂಡು ಇನ್ನೇನು ಜೀವನ ಕೈ ಬಂದು ತುತ್ತು ಬಾಯಿಗೆ ಬರೋ ಹೊತ್ತಿಗೆ ನೀವಿರೋದಿಲ್ಲ. ಆ ಥರ ಆಗ್ತಾ ಇದೆ. ಆ ಥರ ಆಗಬಾರ್ದು ಅಂತಂದರೆ ಇವತ್ತೇನೆ ಎಚ್ಚೆತ್ಕೊಳ್ಳಿ. ಆಮೇಲೆ ಕಣ್ಣಿನ ಆರೋಗ್ಯ, ಕೂದಲ ಆರೋಗ್ಯ, ಕೂದಲು ತುಂಬ ಉದುರುತ್ತೆ ನೈಟ್ ಶಿಫ್ಟ್ ಮಾಡಿದಾಗ. ಕಣ್ಣು ತುಂಬ ಕೆಟ್ಟೋಗುತ್ತೆ, ಅಂದರೆ ದೃಷ್ಟಿ ದೋಷ ಉಂಟಾಗುತ್ತೆ. ಬೆನ್ನು, ಮೈಕೈ ನೋವು, ಯಾಕಂದರೆ ನಿದ್ದೆ ಸರಿ ಇರೋದಿಲ್ವಲ್ಲ. ಇದೆಲ್ಲ ಬರಬಾರ್ದು ಅಂತಂದರೆ ನೀವು ನಿದ್ದೆ, ಊಟ, ವಿಶ್ರಾಂತಿ ಮತ್ತು ನೀರು ಇವುಗಳನ್ನು ಸರಿಯಾಗಿ ನೋಡಿಕೊಂಡು ಸರಿಯಾದ ರೀತಿ ಬದುಕುವುದನ್ನು ಕಲಿಬೇಕು. ದೇಹದ ಚಟುವಟಿಕೆಗಳು, ಬೆಳಗ್ಗೆ ಅಥವಾ ಮಧ್ಯಾಹ್ನ ನೈಟ್ ಶಿಫ್ಟಿಗೆ ಹೊರಡುವಾಗ ಬಸ್ ಬರುವ ಮೊದಲು ಅಥವಾ ನೀವು ಹೊರಡುವ ಮೊದಲು ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ಕೊಳ್ಳಿ. ಒಳ್ಳೆಯ ತಣ್ಣಗಾಳಿಯಲ್ಲಿ ವಾಕಿಂಗ್ ಮಾಡಿದ್ರೆ ನಿಮಗೆ ದೇಹಕ್ಕೆ ಸಾಕಷ್ಟು ಆಮ್ಲಜನಕನೂ ಸಿಗುತ್ತೆ, ಚಟುವಟಿಕೆನೂ ಇರೋದ್ರಿಂದ ದೇಹ ಸುಸ್ಥಿತಿಯಲ್ಲಿ ಸದೃಢವಾಗಿ ತುಂಬ ವರ್ಷ ಬದುಕ್ತೀರಾ, ಚೆನ್ನಾಗಿ ಬದುಕ್ತೀರಾ. ನೀವು ಕಷ್ಟಪಟ್ಟು ಅನುಭವಿಸಿ ಗಳಿಸುವ ಆ ಧನವೋ, ಕನಕವೋ, ಹೆಂಡತಿಯೋ, ಮಕ್ಕಳು ಎಲ್ಲರ ಜೊತೆ ಸುಖವಾಗಿ ಬದುಕುವ ಜೀವನ ನಿಮ್ದಾಗುತ್ತೆ. ಹಾಗಾಗಿ ಅನ್ನುವ ಆಶಯದೊಂದಿಗೆ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದು ಹೌದು ಅಂತೀರಾ, ಇಲ್ಲ ಅಂತೀರಾ? ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ. ನಮಸ್ಕಾರ.